ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣಿ. ಪ್ರೀತಿಯ ಬಂಧುಗಳೇ, ಸ್ವಾಮಿ ವಿವೇಕಾನಂದರ ಕರ್ಮಯೋಗ 2ನೆಯ ಅಧ್ಯಾಯ, ದ ಫಿಲಾಸಫಿ ಆಫ್ ಈಶ್ವರ, ಈಶ್ವರ ತತ್ವ. ಈಶ್ವರ ಎಂದರೆ ಯಾರು? ಜನ್ಮಾದಸ್ಯ ಯತಃ. ಈ ಸೂತ್ರದ ಪ್ರಕಾರ ಯಾರಿಂದ ಇಡೀ ವಿಶ್ವ ಸೃಷ್ಟಿಯಾಗುತ್ತದೆಯೋ, ಯಾರಲ್ಲಿ ಈ ವಿಶ್ವ ನೆಲೆ ನಿಂತಿದೆಯೋ, ನಾಳೆ ಯಾರಲ್ಲಿ ಹೋಗಿ ಅದು ಲಯವಾಗುತ್ತದೆಯೋ ಅವನು ಈಶ್ವರ. ಅವನು ಸರ್ವಜ್ಞ, ಸರ್ವಶಕ್ತ, ಪರಮ ಕರುಣಾಮಯ, ನಿತ್ಯಶುದ್ಧ, ನಿತ್ಯಬುದ್ಧ ಮತ್ತು ಗುರೋರ್ಗುರುಹು, ಎಲ್ಲ ಗುರುಗಳಿಗೆ ಪರಮ ಗುರು. ಮೇಲಾಗಿ ಈಶ್ವರ ಸ ಈಶ್ವರಃ ಅಹೇತುಕ ಪ್ರೇಮ ಸ್ವರೂಪಃ. ಅವನು ಅಹೇತುಕ ಪ್ರೇಮ ಸ್ವರೂಪನು. ಇದು ಸಾಕಾರ ಭಗವಂತನ ಪರಿಭಾಷೆ. ಹಾಗಾದರೆ ಸಾಕಾರ ಭಗವಂತನ ಪರಿಭಾಷೆ ಬೇರೆ, ನಿರಾಕಾರ ಭಗವಂತನ ಪರಿಭಾಷೆ ಬೇರೆಯಾ? ಅಥವಾ ಸಾಕಾರ ಭಗವಂತ ಮತ್ತು ಜ್ಞಾನಿಗಳು, ತತ್ವಜ್ಞಾನಿಗಳು ಸೂಚಿಸುವಂತಹ ನಿರ್ಗುಣ ಬ್ರಹ್ಮ ಬೇರೆ ಬೇರೆನಾ? ಹಾಗಲ್ಲ, ಇಬ್ಬರೂ ಒಂದೇ. ಯಾರು ಸಾಕಾರ ಭಗವಂತನೋ ಅವನೇ ನಿರಾಕಾರ ಪರಬ್ರಹ್ಮ. ನಿರಾಕಾರ ಪರಬ್ರಹ್ಮನೇ ಸಾಕಾರ ಭಗವಂತ ಆಗಿದ್ದಾನೆ. ನಿರಾಕಾರ ಬ್ರಹ್ಮವನ್ನು, ಅಖಂಡವನ್ನು ಪೂಜಿಸಲು, ಪ್ರೀತಿಸಲು ಆಗುವುದಿಲ್ಲ. ಆದ್ದರಿಂದ ಭಕ್ತ ತನ್ನ ಪೂಜೆಗೆಂದು, ಆರಾಧನೆಗೆಂದು ಸಗುಣ ಸಾಕಾರ ಬ್ರಹ್ಮನನ್ನು ಅಥವಾ ಈಶ್ವರನನ್ನು ಇಟ್ಟುಕೊಂಡಿದ್ದಾನೆ. ಯಾರು ನಿರಾಕಾರನೋ ಅವನೇ ಸಾಕಾರ ಆಗಿದ್ದಾನೆ, ಬ್ರಹ್ಮನೇ ಈಶ್ವರ ಆಗಿದ್ದಾನೆ. ಈ ವಿಷಯದಲ್ಲಿ ನಾವು ಸಂದೇಹ ತಾಳಬೇಕಿಲ್ಲ. ಇದಕ್ಕೆ ಒಂದು ಪ್ರಸಿದ್ಧವಾದ ಉದಾಹರಣೆಯನ್ನು ಸ್ವಾಮಿ ವಿವೇಕಾನಂದರು ನೀಡುತ್ತಾರೆ. ಮಣ್ಣು ಮತ್ತು ಮಣ್ಣಿನಿಂದ ಮಾಡಲ್ಪಟ್ಟಂತಹ ಬೇರೆ ಬೇರೆ ಗೊಂಬೆಗಳು, ಆಕೃತಿಗಳು. ಮಣ್ಣಿನ ಇಲಿ, ಮಣ್ಣಿನ ಆನೆ ಬೇರೆ ಬೇರೆ. ಮಣ್ಣಿನ ಇಲಿ ಯಾವತ್ತೂ ಮಣ್ಣಿನ ಆನೆ ಆಗಲ್ಲ, ಮಣ್ಣಿನ ಆನೆ ಯಾವತ್ತೂ ಮಣ್ಣಿನ ಇಲಿ ಆಗಲ್ಲ. ಆದರೆ ಮಣ್ಣಿನ ದೃಷ್ಟಿಯಿಂದ ತೆಗೆದುಕೊಂಡಾಗ ಅವು ಎರಡೂ ಒಂದೇ. ಅವು ನಿರ್ಮಾಣವಾಗುವ ಮುನ್ನ ಒಂದೇ ವಸ್ತು, ಮಣ್ಣು ಆಗಿದ್ವು. ಅದೇ ರೀತಿ ಸಗುಣ ನಿರ್ಗುಣ ಬೇರೆ ಬೇರೆ ಅಲ್ಲ. ಹೀಗೆ ಈಶ್ವರ ಎಂದು ಹೇಳಿದಾಗ ಹೈಯೆಸ್ಟ್ ರೀಡಿಂಗ್ ಆಫ್ ದಿ ಅಬ್ಸಲ್ಯೂಟ್ ಬೈ ದಿ ಹ್ಯೂಮನ್ ಮೈಂಡ್. ಮಾನವನ ಮನಸ್ಸು, ಬುದ್ಧಿ ಗ್ರಹಿಸಬಹುದಾದ ಅಖಂಡದ ಅತ್ಯುನ್ನತ ಕಲ್ಪನೆ ಈಶ್ವರ. ಸ್ವಾಮೀಜಿ ಹೇಳುತ್ತಾರೆ, ಸೃಷ್ಟಿ ಅನಾದಿಯಾದದ್ದು, ಆದ್ದರಿಂದ ಈಶ್ವರನು ಅನಾದಿ ಅನಂತ. ಬ್ರಹ್ಮಸೂತ್ರದ 4ನೆಯ ಅಧ್ಯಾಯದ 4ನೆಯ ಪಾದದಲ್ಲಿ ಒಂದು ಸೂತ್ರ ಬರುತ್ತದೆ. ಅದರ ಅರ್ಥ, ಯಾರು ಮುಕ್ತ ಪುರುಷನಾಗಿದ್ದಾನೆಯೋ ಅಥವಾ ಯಾರು ಜೀವನ್ಮುಕ್ತ
ಮುಕ್ತಾವಸ್ಥೆಯನ್ನು ತಲುಪಿದ್ದಾನೆಯೋ ಅವನು ಅನಂತ ಶಕ್ತಿ, ಅನಂತ ಸಾಮರ್ಥ್ಯವನ್ನು ಪಡೆಯುತ್ತಾನೆ. ಮುಂದಿನ ಸೂತ್ರದಲ್ಲಿ ವೇದವ್ಯಾಸರು ಆದರೆ ಈ ಅನಂತ ಶಕ್ತಿ, ಅನಂತ ಸಾಮರ್ಥ್ಯ ಸೃಷ್ಟಿ ಸ್ಥಿತಿ ಲಯ ಶಕ್ತಿಯನ್ನು ಒಳಗೊಂಡಿಲ್ಲ, ಅಥವಾ ಇಡೀ ಜಗತ್ತಿಗೆ ಈಶನಾಗುವ ಆ ಈಶತ್ವದ ಅಧಿಕಾರವನ್ನು ಒಳಗೊಂಡಿಲ್ಲ ಎಂದು ಹೇಳುತ್ತಾರೆ. ಇದನ್ನು ವಿವಿಧ ವ್ಯಾಖ್ಯಾನಕಾರರು ವಿವಿಧ ಬಗೆಯಲ್ಲಿ ವಿವರಿಸುತ್ತಾರೆ. ದ್ವೈತ ಮಾರ್ಗಕ್ಕೆ ಸೇರಿದವರಿಗೆ ಈ ತತ್ವವನ್ನು ವಿವರಿಸುವುದು ಒಂದು ರೀತಿಯಿಂದ ಸುಲಭವಾದದ್ದು. ರಾಮಾನುಜಾಚಾರ್ಯರು ಹೇಳುತ್ತಾರೆ, ಬ್ರಹ್ಮಸೂತ್ರದಲ್ಲಿ ಮುಕ್ತ ಪುರುಷನು ಅನಂತ ಶಕ್ತಿ, ಅನಂತ ಸಾಮರ್ಥ್ಯವನ್ನು ಪಡೆಯುತ್ತಾನೆ ಎಂದು ಹೇಳಲಾಗಿದೆ. ಅವನು ಭಗವಂತನ ಲೋಕವನ್ನು, ಸಾಯುಜ್ಯವನ್ನು, ಸಾರೂಪ್ಯವನ್ನು, ಸಾಮೀಪ್ಯವನ್ನು ಪಡೆಯುತ್ತಾನೆ. ಅವನ ಎಲ್ಲ ಇಚ್ಛೆಗಳು ಪೂರ್ಣವಾಗುತ್ತವೆ ಎಂದು ಹೇಳಲಾಗಿದೆ. ಆದರೆ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡುವ ಸಾಮರ್ಥ್ಯ, ಅಧಿಕಾರ ಅವನಿಗೆ ಇರುವುದಿಲ್ಲ. ಇಡೀ ಜಗತ್ತಿಗೆ ಒಡೆಯನಾಗುವ, ಈಶನಾಗುವ ಆ ಈಶತ್ವದ ಅಧಿಕಾರ ಅವನಿಗೆ ಇದೆಯಾ ಎಂದು ಪ್ರಶ್ನಿಸಿದರೆ ಇಲ್ಲ ಎಂದು ರಾಮಾನುಜಾಚಾರ್ಯರು ಹೇಳುತ್ತಾರೆ. ಇದನ್ನು ಅವರು ಯಾವ ರೀತಿ ವಿವರಿಸುತ್ತಾರೆಂದರೆ, ಶಾಸ್ತ್ರಗಳಲ್ಲಿ ಬ್ರಹ್ಮವಸ್ತುವನ್ನು ಏನೆಂದು ವಿವರಿಸಿದ್ದಾರೆ? ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಭಿಸಂವಿಶಂತೀತಿ ತದ್ ವಿಜಿಜ್ಞಾಸಸ್ವ ತದ್ ಬ್ರಹ್ಮೇತಿ. ಯಾರಿಂದ ಸಮಸ್ತ ವಿಶ್ವವು ಹೊರಹೊಮ್ಮಿ ಬಂದಿದೆಯೋ, ಯಾರಲ್ಲಿ ಈ ವಿಶ್ವ ಸ್ಥಿತವಾಗಿದೆಯೋ, ನಾಳೆ ಇಡೀ ವಿಶ್ವ ಎಲ್ಲಿ ಹೋಗಿ ಲಯವಾಗುತ್ತದೆಯೋ ಅದೇ ಬ್ರಹ್ಮ. ಅದನ್ನು ಕುರಿತು ನೀನು ಚಿಂತನೆ ಮಾಡು. ಇಲ್ಲಿ ಬ್ರಹ್ಮವಸ್ತುವನ್ನು ಸೃಷ್ಟಿ ಸ್ಥಿತಿ ಲಯಕರ್ತ ಎಂದು ಹೇಳಿರುವಾಗ ಮುಕ್ತಾತ್ಮನಿಗೆ ಸೃಷ್ಟಿ ಸ್ಥಿತಿ ಲಯದ ಅಧಿಕಾರ ಅಥವಾ ಸಾಮರ್ಥ್ಯ ಇಲ್ಲ ಎಂಬುದನ್ನು ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು. ಇದೊಂದೇ ಶ್ರುತಿ ವಾಕ್ಯ ಎಂದಲ್ಲ, ಇನ್ನೂ ಬಹಳಷ್ಟು ಕಡೆಗಳಲ್ಲಿ ಶ್ರುತಿಗಳಲ್ಲಿ ನಾವು ನೋಡ್ತೇವೆ. ಮೂಲದಲ್ಲಿ ಬ್ರಹ್ಮವಸ್ತು ಒಂದೇ ಇತ್ತು. ಬಹುಸ್ಯಾಂ ಪ್ರಜಾ ಏತಿ. ಆ ಬ್ರಹ್ಮವಸ್ತು ತಾನು ಬಹುವಾಗಬೇಕು ಎಂದು ಬಯಸಿದನು. ತನ್ಮೂಲಕ ಇಡೀ ವಿಶ್ವ ವ್ಯಕ್ತ ಆಯಿತು. ಇನ್ನೊಂದು ಶ್ರುತಿ ವಾಕ್ಯ ಬರುತ್ತದೆ, ಮೂಲದಲ್ಲಿ ಆತ್ಮವಸ್ತು ಒಂದೇ ಇತ್ತು. ಅದು ತನ್ನ ಸ್ವರೂಪದಲ್ಲಿ ತಾನು ಪರಿಪೂರ್ಣವಾಗಿತ್ತು. ಆ ಆತ್ಮನಿಂದ ಇಡೀ ವಿಶ್ವ ಪ್ರೊಜೆಕ್ಟೆಡ್, ಅಭಿವ್ಯಕ್ತವಾಯಿತು. ಇನ್ನೊಂದು ಶ್ರುತಿ ವಾಕ್ಯ ಹೇಳುತ್ತದೆ, ನಾರಾಯಣಾದ್ ಪ್ರಾಣೋ ಜಾಯತೆ, ನಾರಾಯಣಾದ್ ಇಂದ್ರೋ ಜಾಯತೆ, ನಾರಾಯಣಾದ್ ದ್ವಾದಶಾದಿತ್ಯ ರುದ್ರ ವಸವ ಸರ್ವಾಣಿ ಚ ಛಂದಾಗಂಸಿ. ಮೂಲದಲ್ಲಿ ಭಗವಂತ ನಾರಾಯಣ ಒಬ್ಬನೇ ಇದ್ದ. ಅವನಿಂದ ಪ್ರಾಣ ಹುಟ್ಟಿತು. ಅವನಿಂದ ಪಂಚಭೂತಗಳು, ಅವನಿಂದ ದ್ಯಾವ ಪೃಥ್ವಿಗಳು,
ಅವನಿಂದ ಆದಿತ್ಯ ರುದ್ರ ವಸುಗಳು ಜನಿಸಿದರು. ಹೀಗೆ ಶ್ರುತಿಯಲ್ಲಿ ಅನೇಕ ಕಡೆಗಳಲ್ಲಿ ಭಗವಂತನೇ ಈ ವಿಶ್ವವನ್ನು ಸೃಷ್ಟಿ ಮಾಡಿದ್ದು, ವಿಶ್ವಕ್ಕೆ ಕಾರಣ ಭಗವಂತ ಎಂದು ಹೇಳಿರುವಾಗ ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕೆಂದರೆ, ಮುಕ್ತ ಪುರುಷನಿಗೆ ಅಥವಾ ಮುಕ್ತಾತ್ಮನಿಗೆ ಸೃಷ್ಟಿ ಸ್ಥಿತಿ ಲಯ ಮಾಡುವ ಸಾಮರ್ಥ್ಯವೊಂದನ್ನು ಬಿಟ್ಟು ಉಳಿದೆಲ್ಲ ಸಾಮರ್ಥ್ಯ ಲಭಿಸುತ್ತದೆ. ರಾಮಾನುಜರು ಮುಂದುವರಿಸುತ್ತಾರೆ, ಹಾಗಾದರೆ ಅದೇ ಶ್ರುತಿಗಳಲ್ಲಿ ಇನ್ನೂ ಹಲವು ಕಡೆಗಳಲ್ಲಿ ಮುಕ್ತಾತ್ಮರು ಎಂಬ ಶಬ್ದ ಬರಲ್ಲ. ದೇವತೆಗಳು ಸೃಷ್ಟಿಯನ್ನು ಮಾಡಿದರು, ಬೇರೆ ಬೇರೆ ವಲಯಗಳಲ್ಲಿ ಸಬಾರ್ಡಿನೇಟ್ ಡೈಟಿಸ್ ಸಹಾಯಕ ದೇವತೆಗಳಿಂದ ಸೃಷ್ಟಿ ಕಾರ್ಯ ನಡೆಯಿತು ಇತ್ಯಾದಿ ವಿವರಣೆ ಬರುತ್ತದಲ್ಲ. ಅಲ್ಲಿ ನಾವು ಸಿದ್ಧ ಪುರುಷರು, ದೇವತೆಯ ಸ್ಥಾನವನ್ನೇರಿದ ಮುಕ್ತಾತ್ಮರು ಸೃಷ್ಟಿ ಸ್ಥಿತಿ ಲಯವನ್ನು ಮಾಡಿದರು ಎಂದು ನಾವು ಏಕೆ ಅರ್ಥ ಮಾಡಿಕೊಳ್ಳಬಾರದು? ಅದಕ್ಕೆ ರಾಮಾನುಜರು ಹೇಳುತ್ತಾರೆ, ಇಲ್ಲ, ಆ ವಾಕ್ಯಗಳಲ್ಲಿ ಸಬಾರ್ಡಿನೇಟ್ ಡೈಟೀಸ್ ಎಂದು ಹೇಳಿದಾಗ ಏನೋ ಸಹಾಯಕ ದೇವತೆಗಳು ಕೆಳವರ್ಗದ ಸೃಷ್ಟಿಯನ್ನು, ಎರಡನೇ ಹಂತದ ಸೃಷ್ಟಿಯನ್ನು ಮಾಡಿದ್ದು ಎಂದು ನಾವು ಅರ್ಥೈಸಿಕೊಳ್ಳಬೇಕಾಗುತ್ತದೆ. ಹೀಗೆ ದ್ವೈತ ಸಂಪ್ರದಾಯಕ್ಕೆ ಸೇರಿದ ರಾಮಾನುಜರಿಗೆ ಸಿದ್ಧ ಪುರುಷನಿಗೆ ಅಥವಾ ಮುಕ್ತಾತ್ಮನಿಗೆ ಜಗತ್ತಿನ ಈಶತ್ವದ ಅಧಿಕಾರ ಇಲ್ಲ ಎಂಬುದನ್ನು ಸಾಬೀತುಪಡಿಸುವುದು ಒಂದು ರೀತಿಯಿಂದ ಸುಲಭ ಎಂದು ಹೇಳಬಹುದು. ರಾಮಾನುಜಾಚಾರ್ಯರು ವಿಶ್ವದ ಏಕತೆಯನ್ನು ಒಪ್ಪಿಕೊಳ್ತಾರೆ, ಆದರೆ ಜೀವರ ಏಕತೆಯನ್ನು ಒಪ್ಪುವುದಿಲ್ಲ. ಜೀವರಲ್ಲಿ ಹಲವು ವ್ಯತ್ಯಾಸಗಳಿವೆ, ಜೀವ ಈಶ್ವರನಲ್ಲಿ ಭಿನ್ನತೆ ಇದೆ, ವ್ಯತ್ಯಾಸ ಇದೆ ಎಂದು ಹೇಳುತ್ತಾರೆ. ಸ್ವಾಮೀಜಿ ಈಗ ಅದ್ವೈತ ವೇದಾಂತಿಗಳು ಈ ವಿಷಯವಾಗಿ ಏನನ್ನು ಹೇಳುತ್ತಾರೆ ಎಂಬುದನ್ನು ನೋಡೋಣ ಎಂದು ತಮ್ಮ ವಿವರಣೆಯನ್ನು ಮುಂದುವರಿಸುತ್ತಾರೆ. ಅದ್ವೈತ ತತ್ವಜ್ಞಾನಿಗಳು ಹೇಳುತ್ತಾರೆ, ಬ್ರಹ್ಮಸೂತ್ರಗಳಲ್ಲಿ ಸಾಧನೆಯನ್ನು ಮಾಡಿ ಮುಕ್ತನಾದ ಪುರುಷನು ಅನಂತವಾದ ಶಕ್ತಿಯನ್ನು, ಸಾಮರ್ಥ್ಯವನ್ನು ಪಡೆಯುತ್ತಾನೆ ಎಂದು ಹೇಳಲಾಗಿದೆ. ಇಲ್ಲಿ ಮುಕ್ತ ಪುರುಷ ಎಂದು ಹೇಳಿದಾಗ ಅವನು ಸಾಧನೆಯಿಂದ ಮುಕ್ತಾವಸ್ಥೆಯನ್ನು ತಲುಪಿದ್ದಾನೆ, ಆದರೆ ಅವನು ತನ್ನ ಮನಸ್ಸನ್ನು ಪ್ರತ್ಯೇಕವಾಗಿ ಇಟ್ಟುಕೊಂಡಿದ್ದಾನೆ, ಸ್ವತಂತ್ರ ಇಚ್ಛಾಶಕ್ತಿಯನ್ನು ಇಟ್ಟುಕೊಂಡಿದ್ದಾನೆ ಎಂದು ಅರ್ಥ. ಇಂಥ ಮುಕ್ತಾತ್ಮನಿಂದ ಸೃಷ್ಟಿ ಸ್ಥಿತಿ ಲಯ ಕಾರ್ಯ ಸಾಧ್ಯವಿದೆಯೇ? ಶಂಕರಾಚಾರ್ಯರು ಹೇಳುತ್ತಾರೆ, ಇಲ್ಲ. ಏಕೆಂದರೆ ಶ್ರುತಿ ವಾಕ್ಯ ಹೇಳುತ್ತದೆ, ಅವನಿಗೆ ಅನಂತ ಶಕ್ತಿ ಸಾಮರ್ಥ್ಯ ಪ್ರಾಪ್ತಿಯಾಗುತ್ತದೆ. ಆದರೆ ಜಗತ್ತಿನ ಈಶತ್ವ, ಜಗತ್ತಿನ ಒಡೆತನದ ಶಕ್ತಿ ಅವನಿಗೆ ಇಲ್ಲ. ಭಾಗವತದಲ್ಲಿ ಒಂದು ವಾಕ್ಯ ಬರುತ್ತದೆ, ಮುಕ್ತನಾದ ಪುರುಷ ಆತ್ಮನಲ್ಲಿಯೇ ಸಂತುಷ್ಟನಾಗಿ ಆತ್ಮನಲ್ಲಿಯೇ ಪ್ರೀತಿಯನ್ನು ಕಾಣುತ್ತ ಅವನು
ಭಗವಂತನ ಜೊತೆಯಲ್ಲಿ ಪ್ರೀತಿಗಾಗಿ ಪ್ರೀತಿ ಎಂದು ರಮಿಸುತ್ತಾನೆ. ಅವನ ವಿಭೂತಿ, ಅವನ ಮಹಿಮೆ ಅಗಾಧವಾದದ್ದು. ಇದನ್ನೇ ಸಾಂಖ್ಯಶಾಸ್ತ್ರದಲ್ಲಿ ಸಾಧನೆಯ ಮೂಲಕ ಮೋಕ್ಷವನ್ನು ಪಡೆದ ವ್ಯಕ್ತಿ ಅದೇ ಸ್ಥಿತಿಯಲ್ಲಿ ಬಹಳ ವರ್ಷ ಕಾಲ, ಆ ಕಲ್ಪದ ಅಂತ್ಯದವರೆಗೂ ಇರುತ್ತಾನೆ. ಅಂಥ ವ್ಯಕ್ತಿಗಳನ್ನು ಸಾಂಖ್ಯಶಾಸ್ತ್ರದಲ್ಲಿ ಪ್ರಕೃತಿ ಲೀನ ಪುರುಷ ಎಂದು ಕರೆದಿದ್ದಾರೆ. ಕಲ್ಪ ಅಂತ್ಯವಾಗಿ ಮರುಸೃಷ್ಟಿಯಲ್ಲಿ ಅವರು ತಮ್ಮ ಇಚ್ಛಾನುಸಾರ, ಇಚ್ಛೆ ಇದ್ದಲ್ಲಿ ವಿವಿಧ ಪ್ರಕೃತಿಯ ಅಧಿದೇವತೆಯಾಗಿ ಜನಿಸಿ ಬಂದು ಲೋಕ ಕಲ್ಯಾಣ ಕಾರ್ಯದಲ್ಲಿ ತೊಡಗುತ್ತಾರೆ. ಶಂಕರಾಚಾರ್ಯರು ಮುಂದುವರಿಸುತ್ತಾರೆ, ಯಾರು ನೇತಿ ಸಾಧನೆಯ ಮೂಲಕ, ಯಾರು ವಾಕು ಮನಗಳಿಗೆ ಅತೀತವಾದ ಬ್ರಹ್ಮವಸ್ತುವನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾರೆಯೋ, ಬ್ರಹ್ಮೀಭೂತರಾಗುತ್ತಾರೆಯೋ, ಯಾವ ಒಂದು ಮನಸ್ಥಿತಿಯಲ್ಲಿ ಜ್ಞಾನ, ಜ್ಞೇಯ, ಜ್ಞಾತ್ರ ಮೂರೂ ಇಲ್ಲವೋ, ಯಾವ ಮನೋಭೂಮಿಕೆಯಲ್ಲಿ ನಾನು, ನೀನು, ಅವನು ಎಂಬ ಮೂರು ತ್ರಿಪುಟಿ ಉಳಿಯುವುದಿಲ್ಲವೋ, ಎಲ್ಲಿ ವಸ್ತು ವಿಷಯ ಸಂಬಂಧ ಮೂರೂ ಒಂದೇ ಆಗಿದೆಯೋ, ಎಲ್ಲಿ ಸೃಷ್ಟಿ, ಸೃಷ್ಟಿಕರ್ತ, ಸೃಷ್ಟಿಯಾಗುವಿಕೆ ಮೂರೂ ಇಲ್ಲವೋ, ಆ ಮನಸ್ಥಿತಿಯೇ ಬೇರೆ, ಆ ವಿಚಾರವೇ ಬೇರೆ. ಆದರೆ ಯಾರು ಇನ್ನೂ ಆ ಹಂತವನ್ನು ತಲುಪಲಿಲ್ಲವೋ, ಯಾರ ವಿಷಯದಲ್ಲಿ ಅವನು ಮುಕ್ತ ಪುರುಷನಾಗಿಯೂ ಅವನ ಪಾಲಿಗೆ ತ್ರಿಪುಟಿ ಎಂದರೆ ಜೀವ, ಈಶ್ವರ, ಜಗತ್ತು ಇದೆಯೋ, ಅವನ ವಿಷಯವಾಗಿ ಹೇಳುವುದಾದರೆ ಅವನಿಗೆ ಸೃಷ್ಟಿ ಸ್ಥಿತಿ ಲಯದ ಸಾಮರ್ಥ್ಯ ಇಲ್ಲ. ಅವನು ಜಗತ್ತಿಗೆ ಈಶನಾಗಲಾರ. ಉದಾಹರಣೆಗೆ ಪ್ರಹ್ಲಾದ, ಅವನು ಭಗವದ್ಭಾವದಲ್ಲಿ ತನ್ನ ನಾಮ ರೂಪಗಳನ್ನು ಮರೆತು ಬ್ರಹ್ಮೀಭೂತನಾಗಿದ್ದಾಗ ಆ ಅವಸ್ಥೆ ಬೇರೆ, ಆ ಸ್ಥಿತಿಯ ಮಾತು ಬೇರೆ. ಯಾವಾಗ ಅವನು ಮರಳಿ ಬಾಹ್ಯ ಭೂಮಿಕೆಗೆ ಬಂದನೋ ಅಲ್ಲಿ ಅವನ ಪಾಲಿಗೆ ನಾಮರೂಪ ಇದೆ, ಅವನ ಪಾಲಿಗೆ ಆಗ ಅನಂತ ಕಲ್ಯಾಣ ಗುಣಗಣಿಯಾದ ಈಶ್ವರನೂ ಇದ್ದಾನೆ, ಜಗತ್ತೂ ಇದ್ದಾನೆ, ಇದೆ, ಜಗತ್ತೂ ಇದೆ. ಅದೇ ರೀತಿ ಗೋಪಿಯರ ಉದಾಹರಣೆ, ಗೋಪಿಯರಿಗೆ ಕೃಷ್ಣ ಭಾವದಲ್ಲಿ ಮೈಮರೆತು ತಮ್ಮ ಅಸ್ತಿತ್ವ ಪ್ರಜ್ಞೆಯನ್ನು ಕಳೆದುಕೊಂಡಾಗಿನ ಸ್ಥಿತಿ ಬೇರೆ. ಅವರು ಮರಳಿ ಬಾಹ್ಯ ಭೂಮಿಕೆಗೆ ಬಂದಾಗ ಅವರ ಪಾಲಿಗೆ ಕೃಷ್ಣನೂ ಇದ್ದಾನೆ, ಅವರೂ ಇದ್ದಾರೆ, ಜಗತ್ತೂ ಇದೆ. ಆಗ ಅವರ ಪಾಲಿಗೆ ಕೃಷ್ಣ ಪೀತಾಂಬರಧಾರಿಯಾಗಿ, ವನಮಾಲಿಯಾಗಿ, ನೀಲ ಕಲೇವರನಾಗಿ ಗೋಚರಿಸುತ್ತಾನೆ. ಹೀಗೆ ಶಂಕರಾಚಾರ್ಯರು ಏನನ್ನು ಹೇಳುತ್ತಿದ್ದಾರೆ ಎಂದರೆ, ಯಾರು ಮುಕ್ತ ಪುರುಷನೋ ಅವನ ಶಕ್ತಿ ಅಗಾಧವಾದದ್ದು. ಅವನನ್ನು ಎಲ್ಲ ದೇವತೆಗಳು ಪೂಜಿಸುತ್ತಾರೆ.
ಅವನ ಎಲ್ಲ ಕಾಮನೆಗಳು ಎಲ್ಲ ಲೋಕಗಳಲ್ಲಿ ಪೂರ್ಣವಾಗುತ್ತವೆ ಎಂದು ಶ್ರುತಿ ವಾಕ್ಯಗಳಲ್ಲಿ ಹೇಳಲಾಗಿದೆ. ಆದರೆ ಅವನಿಗೆ ಸೃಷ್ಟಿ ಸ್ಥಿತಿ ಲಯದ ಸಾಮರ್ಥ್ಯ ಇಲ್ಲ. ಅವನು ಬ್ರಹ್ಮೀಭೂತನಾಗಿದ್ದರೂ ಅವನು ತನ್ನ ಅಸ್ತಿತ್ವವನ್ನು, ತನ್ನ ಪ್ರತ್ಯೇಕ ಮನಸ್ಸನ್ನು ಇಟ್ಟುಕೊಂಡಿದ್ದಾನೆ. ಅವನನ್ನು ಪೂಜಿಸುವ ಮೂಲಕ ಜಗತ್ತಿನ ವ್ಯಕ್ತಿಗಳು ತಮ್ಮ ಪ್ರಾರ್ಥನೆಗಳನ್ನು ಈಡೇರಿಸಿಕೊಳ್ಳಬಹುದು. ಆದರೂ ಅವನು ಜಗತ್ತಿಗೆ ಈಶನಾಗಲಾರನು. ಏಕೆಂದರೆ ಇವನು ಒಂದು ವೇಳೆ ಈಶನಾದರೆ, ಇದೇ ರೀತಿ ಅಸಂಖ್ಯ ಮುಕ್ತಾತ್ಮರೆಲ್ಲರೂ ಈಶರಾದರೆ, ಸೃಷ್ಟಿ ಸ್ಥಿತಿ ಲಯದ ಸಾಮರ್ಥ್ಯವನ್ನು ಪಡೆದುಕೊಂಡರೆ ಒಬ್ಬ ವ್ಯಕ್ತಿ ಸೃಷ್ಟಿ ಮಾಡಬೇಕು ಎಂದು ಬಯಸಬಹುದು, ಇನ್ನೊಬ್ಬ ವ್ಯಕ್ತಿ ಲಯ ಮಾಡಬೇಕೆಂದು ಬಯಸಬಹುದು. ಆಗ ಸಮಸ್ಯೆಯಾಗುತ್ತದೆ. ಆದ್ದರಿಂದ ಈಶ್ವರನೊಬ್ಬನಿಗೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯದ ಅಧಿಕಾರ ಇರುವುದು. ಸ್ವಾಮಿ ವಿವೇಕಾನಂದರು ಕೊನೆಯ ವಿಚಾರಕ್ಕೆ ಬರುತ್ತಾರೆ. ಈಶ್ವರ ಎಂದು ಹೇಳಿದಾಗ ಸಗುಣ ಬ್ರಹ್ಮ, ಭಕ್ತನ ಆರಾಧ್ಯ ದೇವತೆ. ನಿರ್ಗುಣ ಬ್ರಹ್ಮದ ಉಪಾಸನೆ ಕಠಿಣ ಇದೆ. ಕ್ಲೇಶ ಅಧಿಕ ತರಸ್ತೇಷಾಂ ಅವ್ಯಕ್ತ ಆಸಕ್ತ ಚೇತಸಃ. ಅವ್ಯಕ್ತದಲ್ಲಿ ಮನಸ್ಸನ್ನು ಇಟ್ಟವರಿಗೆ ಕ್ಲೇಶಗಳು ಅಧಿಕ ಇವೆ. ಆದ್ದರಿಂದ ಭಕ್ತ ಸಗುಣ ಬ್ರಹ್ಮದ ಉಪಾಸನೆಯನ್ನು ಇಷ್ಟಪಡುತ್ತಾನೆ. ಹಾಗಾದರೆ ಈ ಈಶ್ವರ ಕೇವಲ ಕಲ್ಪನೆ ಮಾತ್ರನಾ? ನಿಜವಾಗಿ ಇಲ್ಲ. ಹಾಗೇನು? ಸ್ವಾಮೀಜಿ ಹೇಳುತ್ತಾರೆ, ಹಾಗಲ್ಲ. ಈಶ್ವರ ನಿಜವಾಗಿ ಇದ್ದಾನೆ. ಸಾಂಖ್ಯಶಾಸ್ತ್ರದ ಸಹಾಯದಿಂದ ಈ ಮಾತನ್ನು ವಿವರಿಸುವುದಾದರೆ, ಕಪಿಲ ಮಹರ್ಷಿಗಳು ಹೇಳುವ ಪ್ರಕಾರ ಇಡೀ ಜಗತ್ತಿನಲ್ಲಿ ಏನೇನು ಇದೆಯೋ, ಯಾವುದನ್ನು ಇಂದು ನಾವು ನೋಡುತ್ತೇವೆಯೋ ಕೇಳುತ್ತೇವೆಯೋ, ಯಾವುದು ನಮ್ಮ ಅನುಭವಕ್ಕೆ ಬರುತ್ತಿದೆಯೋ, ಯಾವುದನ್ನು ನಾವು ಇಂದು ಸತ್ಯ ಎಂದು ಹೇಳುತ್ತಿದ್ದೇವೆಯೋ, ಅದೆಲ್ಲವೂ ಕಾನ್ಸಿಯಸ್ನೆಸ್ ಪ್ಲಸ್ ಸಮಥಿಂಗ್ ಎಲ್ಸ್. ಕಾನ್ಸಿಯಸ್ನೆಸ್ ಪ್ಲಸ್ ಸಮಥಿಂಗ್ ಎಲ್ಸ್. ಶುದ್ಧ ಚೈತನ್ಯ ಜೊತೆಯಲ್ಲಿ ಆವರಣ ಅಥವಾ ಜಡವಸ್ತು, ಚಿತ್ ಜಡ ಗ್ರಂಥಿ. ಇದನ್ನು ನಾವು ಸತ್ಯ ಎಂದು ಪ್ರಸ್ತುತ ಪ್ರಜ್ಞೆಯ ಸ್ತರದಲ್ಲಿ ಮಾನ್ಯ ಮಾಡಿದ್ದೇವೆ. ಇದರ ಅತ್ಯುನ್ನತ ಸ್ತರ ಮ್ಯಾನಿಫೆಸ್ಟೇಷನ್, ಅತಿ ಸೂಕ್ಷ್ಮ ಸ್ತರ ಈಶ್ವರ, ಪ್ಯೂರ್ ಕಾನ್ಸಿಯಸ್ನೆಸ್. ಆದ್ದರಿಂದ ಈಶ್ವರನು ಸತ್ಯ. ಇದು ಭಕ್ತರ ಸಗುಣ ಬ್ರಹ್ಮ ಎಂದು ಸ್ವಾಮೀಜಿ ಈ ಅಧ್ಯಾಯವನ್ನು ಮುಕ್ತಾಯಗೊಳಿಸುತ್ತಾರೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್.